ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಹೇಳಿ ಮ್ಯಾಮ್, ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಹಂಗಾಗೋಗ್ಬಿಡೈತಿ ಇವಾಗ ಅವಸ್ಥೆ. ಸ್ಮೃತಿ ಮಂದಾನ ಮದುವೆ ನಿಂತಿದ್ದು ಯಾಕೆ, ಅಸಲಿ ರೀಸನ್ ಏನು ಅನ್ನೋದು ಇವಾಗ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಒಂಥರ ಎಲ್ಲರೂ ಇದು ಏನಾಗ್ತಿದೆ ನಿಜವಾಗ್ಲೂ ಇದು ಹಿಂಗೆ ಆಗಿದೆಯಾ ಅಥವಾ ಹಿಂಗೆ ಆಗಿಲ್ವಾ, ಅಥವಾ ಇದು ಸ್ಪೆಕ್ಯುಲೇಷನಾ, ರ್ಯೂಮರ್ಸಾ, ಸುಮ್ಮನೆ ಸ್ಪ್ರೆಡ್ ಮಾಡ್ತಾ ಇದ್ದಾರಾ, ಅಥವಾ ರಿಯಲ್ ಆಗಿ ಇದಾಗಿದೆಯಾ ಅಂತ ಇದನ್ನು ಕ್ಲಾರಿಟಿಗೆ ತೊಗೊಳಕ್ಕಾಗ್ತಾ ಇಲ್ಲ. ಆ ಥರ ಸೀನು ಬಂದಿದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಚೀಟಿಂಗ್. ನೀನು ಎಷ್ಟಾರು ನಿಯತ್ತಾಗಿರೋರು, ಒಬ್ಬರು ನಿಯತ್ತಾಗಿದ್ರು ಅಂತಂದರೆ ಒಬ್ಬರು ಚೀಟ್ ಮಾಡ್ತಾರೆ ಒಂದು ಕಡೆಯಿಂದ ಅಂತ ಫುಲ್ಲು ಟ್ರೆಂಡ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟೈತೆ. ಅದು ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ, ಒಬ್ರು ನಿಯತ್ತಾಗವ್ರೆ ಅಂತ ಅಂದಮೇಲೆ ಹೌದು ಪ್ರಪಂಚ ನಡೀತಾ ಇರೋದೇ ಹಂಗೆ. ಮೋಸ್ಟ್ ಆಫ್ ದ ಟೈಮ್ಸು ಇದೇ ಥರನೇ ಆಗುತ್ತೆ. ಸೊ ಇಬ್ಬರು ನಿಯತ್ತಾಗಿರೋರು ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿ ಹಂಗೆ ನೋಡೋಕೋಯ್ತು ಅಂತಂದರೆ. ಸೊ ಇದು ಹೆಂಗಾಗಿದೆ ಅಂತಂದರೆ ಇಲ್ಲಿ ಅವ್ರು ಕೊಟ್ಟಿದ್ದೇನು ಅಂತಂದರೆ ಉತ್ತರ ಕೊಟ್ಟಿದ್ದೇನು ಅಂತಂದರೆ ಅವ್ರ ಫ್ಯಾಮಿಲಿಯವರಾಗಿರ್ಬೋದು ಎಲ್ಲರೂ ಉತ್ತರ ಕೊಟ್ಟಿದ್ದು ಮದುವೆ ಏನಕ್ಕೆ ಪೋಸ್ಟ್ಪೋನ್ ಆಯಿತು ಅಂತಂದರೆ ಅವ್ರ ಅಪ್ಪಂಗೆ ಪ್ರಾಬ್ಲಮ್ ಆಗಿತ್ತು, ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಅವ್ರು ಅಡ್ಮಿಟ್ ಆಗಿದ್ದಾರೆ, ಇನ್ನು ಮಾನಿಟರ್ಲಿದ್ದಾರೆ, ಅದಕ್ಕೋಸ್ಕರ ಇದು ಪೋಸ್ಟ್ಪೋನ್ ಆಗಿದೆ ಮದುವೆ ಅಂತ ಅವ್ರು ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಪೋಸ್ಟ್ಪೋನ್ ಅಂತ ಇದು ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ ಮದುವೆ ಆಗೋದೇ ಇಲ್ಲ ಇನ್ನು ಅಂತ ಆ ಥರ ಎಲ್ಲೂ ಸಹ ಅವ್ರು ಹೇಳಿಲ್ಲ, ಪೋಸ್ಟ್ಪೋನ್ ಆಗಿದೆ ಅಂತ ಅಷ್ಟೇ ಅವ್ರು ಅಪ್ಡೇಟ್ ಕೊಟ್ಟಿರೋದು. ಬಟ್ ಸಿಕ್ಕಾಪಟ್ಟೆ ಇದೊಂಥರ ಎಲ್ಲಾನು ಲೈನ್ಸ್ನೆಲ್ಲ ಕನೆಕ್ಟ್ ಮಾಡಿ ನೋಡ್ತು ಅಂತಂದರೆ ಎಲ್ಲೆಲ್ಲ ಹೋಗ್ತಾ ಇದೆ ಇದು ಲೈನ್ಸ್ಗಳೆಲ್ಲ. ಹೇಳ್ತೀನಿ ಲೈನ್ಸ್ಗಳೇನೇನು ಅಂತ. ಆ ಕನ್ಫರ್ಮೇಷನ್ ಸಿಗ್ತಾ ಇದ್ದಂಗೆ ಗೊತ್ತಿರೋದು ನಿಮಗೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದು, ಜೊತೆಗೆ ಪಲಾಶ್ ಅವರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ರಂತೆ, ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ಬಂದ್ರಂತೆ. ಇದು ನಮಗೆ ಗೊತ್ತಿದ್ದು ಏನು ಗುರು, ಕಣ್ಣು ಬಿದ್ದುಬಿಟ್ಟೈತೆ ಎಲ್ಲಾರ್ದು, ಕೆಟ್ಟ ಕಣ್ಣು ಬಿದ್ದುಬಿಟ್ಟೈತೆ, ಅದಕ್ಕೆ ಈ ಥರ ಎಲ್ಲ ಆಗ್ತೈತೆ, ಏನು ಇಬ್ಬಿಬ್ರಿಗೆ ಈ ಥರ ಆಗಿದೆ, ಹಾಸ್ಪಿಟ್ಲಿಗೆ ಹೋಗೋ ಥರ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅಂದ್ಕೊಂಡಿರೋದು ಇವಾಗಲೂ ಕೂಡ ಅದೇ ಅಂದ್ಕೊಂಡಿರೋದು. ಏನು ಬೇರೆದೆಲ್ಲ ಇವಾಗ ಏನು ಸ್ಪೆಕ್ಯುಲೇಷನ್ಸ್, ರ್ಯೂಮರ್ಸ್ ಎಲ್ಲ ಏನೇನು ಹರಿದಾಡ್ತಾ ಇದೆ, ಇದು ಯಾವುದೋ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಸ್ಮೃತಿ ಮಂದನ ಅವರು ಕನ್ಫರ್ಮ್ ಮಾಡಿಲ್ಲ ಅಥವಾ ಅವ್ರ ಫ್ಯಾಮಿಲಿಯವ್ರು ಕನ್ಫರ್ಮ್ ಮಾಡಿಲ್ಲ. ಈ ಸ್ಪೆಕ್ಯುಲೇಟಿವ್ ಚಾಟ್ಸ್ಗಳೆಲ್ಲ ಏನು ಹರಿದಾಡ್ತಾ ಇದೆ, ಮೇರಿ ಡಿಕೋಸ್ಟಾ ಅಂತ ಒಬ್ಬರು ಸ್ಟೋರಿ ಹಾಕಂತಾರೆ ಈ ಮದುವೆ ನಿಲ್ತಾ ಇದ್ದಂಗೆ. ಈ ಚಾಟ್ಗಳೇ ಈ ಮದುವೆ ನಿಲ್ಲೋದಕ್ಕೆ ಕಾರಣ ಆಗಿದೆಯಾ, ಸ್ಮೃತಿ ಮಂದನ ಅವ್ರ ಅಪ್ಪಂಗೆ ಎದೆನೋ ಬರೋದಕ್ಕೆ ಈ ಚಾಟ್ಗಳೇ ಕಾರಣ ಆಗಿದೆಯಾ, ಈ ಚೀಟಿಂಗ್ ಏನಾಗಿದೆ, ಈ ಚೀಟಿಂಗ್ ಅಂದರೆ ಆ ಪಲಾಶ್ ಅವ್ರು ಏನಿದ್ರು ಅವರು ಫ್ಲರ್ಟ್ ಮಾಡ್ತಾ ಇರೋ ಥರ, ಜೊತೆಗೆ ಕರೀತಾ ಇರೋ ಥರ, ಬೀಚ್ಗೆ ಹೋಗೋಣಬ್ಬ, ಸ್ಪಾಗೆ ಹೋಗೋಣಬ್ಬ, ಜೊತೆಗೆ ಅಲ್ಲೋಗನ್ಬಾ ಅಂತ ಕರೀತಾ ಇರೋದನ್ನೆಲ್ಲ ಅಂದರೆ ಫ್ಲರ್ಟ್ ಮಾಡ್ತಿರೋದು. ನಮ್ಮ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ, ನಾವು 3-4 ತಿಂಗಳು ಒಂದ್ಸಲ ಸಿಗ್ತೀವಿ, ನಮ್ಮದು ಅಷ್ಟೊಂದು ಸರಿ ಬರ್ತಾ ಇಲ್ಲ, ಅದು ಇದು ಅನ್ನೋ ಥರ ಹೇಳೋ ಥರ ಚಾಟ್ಗಳು ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡಿದ್ದೀನಿ. ಆ ಥರ ಚಾಟ್ಗಳು ಪಲಾಶ್ ಅವ್ರ ಅಕೌಂಟಿಂದ ಇವರ ಅಕೌಂಟ್ಗೆ ಹೋಗಿದೆ ಅನ್ನೋ ಥರ ಇವರು ಸ್ಟೋರಿನ ಹಾಕೊಂಡಿದ್ರು. ಮೇರಿ ಡಿಕೋಸ್ಟಾ ಅನ್ನೋವಂಥವ್ರು. ಈ ಮೇರಿ ಡಿಕೋಸ್ಟಾ ಅನ್ನೋಂಥವ್ರದ್ದೇನು ಇವ್ರು ಕೊರಿಯೋಗ್ರಾಫರ್ ಅಂತೆ ಬೇಸಿಕಲಿ ಬಂದ್ಬಿಟ್ಟು, ಗೊತ್ತಿರೋ ಪ್ರಕಾರ ಅಂದರೆ ಸೋಷಿಯಲ್ ಮೀಡಿಯಾ ಸ್ಪೆಕ್ಯುಲೇಷನ್ಸ್ ಬರ್ತಿರೋ ಪ್ರಕಾರ, ಅದೇನು ಇನ್ನೂ ಅಫಿಷಿಯಲಿ ಏನು ಕನ್ಫರ್ಮ್ ಆಗಿಲ್ಲ. ಸೊ ಈ ಚಾಟ್ಗಳೇನಿದೆ ಇದು ಅವರೇ ಕ್ರಿಯೇಟ್ ಮಾಡಿರೋವಂಥ ಚಾಟ್ಗಳ ಅಥವಾ ಇದು ರಿಯಲ್ ಆಗಿರೋಂಥ ಚಾಟ್ಗಳೇ ಇನ್ನೂ ಸಹ ಗೊತ್ತಿಲ್ಲ, ಯಾರಿಗೂ ಸಹ ಗೊತ್ತಿಲ್ಲ. ಇದನ್ನ ಸ್ಪೆಕ್ಯುಲೇಷನಲ್ಲೇ ಇದೆ, ಈ ಚೀಟಿಂಗ್ ಆಗಿದೆಯಾ ಆಗಿಲ್ವಾ ಅಂತ. ಸೊ ಲೈನ್ಸ್ನ ಡ್ರಾ ಮಾಡ್ತು ಅಂದರೆ, ಕನೆಕ್ಟ್ ಮಾಡ್ತು ಅಂತಂದರೆ ಎಲ್ಲೆಲ್ಗೂ ಹೋಗುತ್ತೆ. ಯಾಕೆಂತಂದರೆ ಸ್ಮೃತಿ ಮಂದನ ಅವರು ಅವರ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಮದುವೆ ರಿಲೇಟೆಡ್ ಏನೇನು ಪೋಸ್ಟ್ಗಳಿತ್ತೋ ಇವ್ರದ್ದು, ಪಲಾಶ್ ಅವ್ರದ್ದಾಗಿರ್ಬೋದು, ಎಲ್ಲ ಪೋಸ್ಟ್ಗಳನ್ನು ಕೂಡ ಸ್ಮೃತಿ ಮಂದನ ಅವರು ಡಿಲೀಟ್ ಮಾಡಿದ್ದಾರೆ. ಸೊ ಡಿಲೀಟ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಹೌದು ಮದುವೆ ಪೋಸ್ಟ್ಪೋನ್ ಆಗಿರ್ಬೋದು, ಏನೋ ಆಗಿದೆ, ಇಲ್ಲಿ ಪೋಸ್ಟ್ಗಳನ್ನ ಡಿಲೀಟ್ ಮಾಡೋವಂಥದ್ದು ಏನಕ್ಕೆ ಅಂತ ಈ ಲೈನ್ನ ಡ್ರಾ ಮಾಡ್ತು ಅಂದರೆ ಒಂದು ಕ್ಯೂರಿಯಾಸಿಟಿ ಉಟ್ಕೊಳುತ್ತೆ. ಇವಾಗ ಎಲ್ಲ ಲೈನ್ಗಳನ್ನ ಡ್ರಾ ಮಾಡ್ತು ಅಂತಂದರೆ ಈ ಚಾಟ್ಗಳನ್ನೆಲ್ಲ ಅವರಿಗೆ ಕಳಿಸಿದ್ದಾರೆ, ಅವ್ರ ಅಪ್ಪಂಗೆ ಕಳಿಸಿದ್ದಾರೆ, ಅಲ್ಲಿಂದ ಇದು ಬ್ರೇಕ್ ಡೌನ್ ಆಗಿದೆ, ಅಲ್ಲಿಂದ ಅವ್ರಿಗೆ ಹಾರ್ಟ್ ಪೇನ್ ಬಂದಿದೆ, ಅದಕ್ಕೋಸ್ಕರ ಅವ್ರು ಅಡ್ಮಿಟ್ ಆಗಿದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲ ಸ್ಪೆಕ್ಯುಲೇಷನು ಹರಿದಾಡ್ತಾ ಇರೋವಂಥದ್ದು. ಬಟ್ ಇನ್ನೂ ಸಹ ಇದು ಕನ್ಫರ್ಮ್ ಆಗಿಲ್ಲ, ಇದು ಚೀಟಿಂಗ್ ಆಗಿದೆಯಾ ಆಗಿಲ್ವಾ ಅಂತ ಅವರು ಕನ್ಫರ್ಮ್ ಮಾಡಿಲ್ಲ, ಯಾರೂ ಕನ್ಫರ್ಮ್ ಮಾಡಿಲ್ಲ. ಜಸ್ಟ್ ಮದುವೆ ಪೋಸ್ಟ್ಪೋನ್ ಆಗಿದೆ ಅಂತ ಮಾತ್ರ. ಇದು ಮೀಡಿಯಾ ಗಿಮಿಕ್ಕ ಏನು ಅಂತ ಗೊತ್ತಿಲ್ಲ ನನಗೆ. ಇವಾಗ ನೋಡ್ತಾ ಇತ್ತು ಅಂತಂದರೆ ಎಲ್ಲ ಲೈನ್ಸ್ಗಳನ್ನ ಡ್ರಾ ಮಾಡ್ತು ಅಂದರೆ ಒಬ್ಬಿಯಸ್ಲಿ ಅದೇ ಥರನೇ ಕಾಣೋದು, ಚೀಟಿಂಗ್ ಆಗೋಗ್ಬಿಟ್ಟಿದೆ, 100% ಇದು ಚೀಟಿಂಗ್ ಪಲಾಶ್ ಚೀಟರ್ ಅನ್ನೋ ಥರನೇ ಕಾಣಿಸೋದು. ಬಟ್ ನಾವು ಅಫಿಷಿಯಲ್ ಕನ್ಫರ್ಮೇಷನ್ ಬರೋವರೆಗೂ ಕೂಡ ಅವ್ರು ಚೀಟರು, ಅವ್ರು ಹಂಗೆ ಮಾಡ್ಬಿಟ್ಟಿದ್ದಾರೆ, ಅವ್ರು ಮೋಸ ಮಾಡಿಬಿಟ್ಟಿದ್ದಾರೆ, ಅದು ಇದು ಅಂತೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಅವ್ರು ಜಸ್ಟ್ ಕನ್ಫರ್ಮ್ ಮಾಡೋದು ಎಷ್ಟೇನೆ ಅವ್ರ ಅಪ್ಪಂಗೆ ಹಾರ್ಟ್ ಪೇನ್ ಬಂದಿರೋದ್ರಿಂದ ನಾವು ಪೋಸ್ಟ್ಪೋನ್ ಮಾಡ್ತಾಯಿದ್ದೀವಿ ಅಂತ. ಸೊ ಇಲ್ಲಿ ಏನು ಹರಿದಾಡ್ತಾ ಇದೆ, ಸ್ಕ್ರೀನ್ಶಾಟೆಲ್ಲ ಏನು ಹರಿದಾಡ್ತಿದೆ, ಫ್ಲರ್ಟ್ ಮಾಡ್ತಾ ಇರೋವಂಥದ್ದು, ಕರೀತಾ ಇರೋವಂಥದ್ದು, ನನಗೆ ರಿಲೇಷನ್ಶಿಪ್ ಸರಿ ಇಲ್ಲ, ಬನ್ನಿ ನಾವು ಮಜಾ ಮಾಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೆಲ್ಲ ಕರೀತಾ ಇರೋವಂಥದ್ದು. ಸೊ ಇದನ್ನು ನಂಬೋದಕ್ಕೆ ಆಗೋದಿಲ್ಲ, ಅದು ನಿಜ ಇದ್ರೂ ಕೂಡ ನಂಬೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಫಿಷಿಯಲಿ ಅವ್ರು ಕನ್ಫರ್ಮ್ ಮಾಡಿಲ್ಲ. ಇವಾಗ ಸ್ಮೃತಿ ಮಂದನ ಅವರು ಪೋಸ್ಟ್ಗಳನ್ನ ಡಿಲೀಟ್ ಮಾಡಿರೋದೆಲ್ಲ ಅದು ಇದು ನೋಡ್ತು ಅಂತಂದರೆ
ಅವರ ಕೊಲೀಗ್ಸ್ಗಳು ಪೋಸ್ಟ್ಗಳನ್ನ ಡಿಲೀಟ್ ಮಾಡಿರೋದು ಅದು ಇದೆಲ್ಲ ನೋಡ್ತಾರೆ. ಯಾಕಂದ್ರೆ ಅವರು ಕೂಡ ಪೋಸ್ಟ್ಗಳನ್ನ ಹಾಕೊಂಡಿದ್ರು, ಮದುವೆಗೆ ಒಟ್ಟಿಗೆ ಇರುವಂಥದ್ದೆಲ್ಲ ಪೋಸ್ಟ್ಗಳನ್ನೆಲ್ಲ ಹಾಕೊಂಡಿದ್ರು. ಸೊ ಅವರು ಡಿಲೀಟ್ ಮಾಡೋದೆಲ್ಲ ನೋಡ್ತು ಅಂದರೆ ಖಂಡಿತ ಡೌಟ್ಸ್ಗಳಂತೂ ಅರೈಸ್ ಆಗುತ್ತೆ, ಏನಿರ್ಬೋದು ಅಂತ. ಬಟ್ ಇದು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಸೊ ಆದ್ದರಿಂದ ಈ ಸ್ಪೆಕ್ಯುಲೇಷನ್ಸ್ ಎಲ್ಲ ಏನು ಹರಿದಾಡ್ತಾ ಇದೆ ಇದು ನಿಜ ಆಗದೇ ಇರಲಿ. ಮತ್ತು ಪೋಸ್ಟ್ಪೋನ್ ಏನಾಗಿದೆ ಈ ಮದುವೆ ವಾಪಸ್ಸು ಆಗಲಿ ಅಂತಲೇ ಕೇಳ್ಕೊಳ್ಳೋದಷ್ಟೇ, ಬೇರೆ ಏನಿಲ್ಲ. ಬಟ್ ಇದೇನಾದ್ರು ಆಗಿತ್ತು ಅಂದರೆ ಇದಕ್ಕಿಂತ ವರ್ಸ್ಟ್ ಥಿಂಗ್ ಇನ್ನೂ ಒಂದು ಇರೋದಿಲ್ಲ ಖಂಡಿತ. ಬಟ್ ಎಲ್ಲ ಪಾಸಿಟಿವ್ ಆಗಿ ಇರೋಣ, ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಸೋಷಿಯಲ್ ಮೀಡಿಯಾ ರೂಮರ್ಸ್ ಎಲ್ಲ ಏನು ಹರಿದಾಡ್ತಾ ಇದೆ ಅದು ಫೇಕ್ ಅಂತಲೇ ಅನ್ಕೊಳ್ಳೋಣ, ಅಂದರೆ ಸದ್ಯದ ಮಟ್ಟಿಗೆ ಫೇಕ್ ಅಂತ ಅನ್ಕೊಳ್ಳೋಣ. ಗೊತ್ತಾಗುತ್ತೆ ಇನ್ನೇನು ರಿಯಲ್ ಆಗಿತ್ತು ಅಂತಲೇ ಖಂಡಿತ ಇದು ಪೋಸ್ಟ್ಪೋನ್ ಅಂತ ಬರೋದಿಲ್ಲ. ಕೆಲವು ದಿನಗಳಾದ ನಂತರ ಏನು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ ಏನೇನು ಆಗ್ತಾ ಇದೆ, ಏನೇನು ಆಗಬಹುದು ಅಂತ. ಸೊ ಇವಾಗಲೇ ಅವರು ಚೀಟರು ಹಂಗೆ ಹಿಂಗೆ ಅಂತ ಎಲ್ಲ ಇವಾಗ ಸ್ಪೆಕ್ಯುಲೇಷನ್ ಏನು ಹರಿದಾಡ್ತಾ ಇದೆ. ಸೊ ಅದನ್ನು ಜಾಸ್ತಿ ಸ್ಪ್ರೆಡ್ ಮಾಡ್ತಾವ್ರೆ ಅವರು. ಫುಲ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಪಲಾಸ್ ಚೀಟರ್ ಅಂತಲೇ ಬರ್ತಾ ಇದೆ. ಕಾದು ನೋಡೋಣ. ಸೊ ಅಫಿಷಿಯಲ್ ಕನ್ಫರ್ಮೇಷನ್ವರೆಗೂ ಕೂಡ, ಅಂದರೆ ಅವ್ರೇನು ಚೀಟ್ ಮಾಡಿದ್ರೆ ಅಂತ ಕನ್ಫರ್ಮೇಷನ್ ಕೊಡೋದಿಲ್ಲ, ಮದುವೆ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲ ಅಂದರೆ ಮದುವೆ ನಡೀತು ಅಂತಂದರೆ ಇದೆಲ್ಲ ಫೇಕು ಅಂತಲೇ ಅರ್ಥ. ಅಂದರೆ ಈ ಸ್ಪೆಕ್ಯುಲೇಷನ್ ಎಲ್ಲ ಏನು ಹರಿದಾಡ್ತಾ ಇದೆ, ಸ್ಕ್ರೀನ್ಶಾಟ್ಸು ಅದು ಇದೆಲ್ಲ ಏನು ಹರಿದಾಡ್ತಾ ಇದೆ ಇದೆಲ್ಲ ಫೇಕು ಅಂತಲೇ ಅರ್ಥ. ಕಾದು ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.